ಮೂರ್ ದಿವಸದಿಂದ ತಡ್ಕೊಂಡವಳೆ ಅಂದ್ರೆ ಗಡ್ಡಿ ಅವಳೆ. ಏಯ್ ಅಮ್ಮ, ಅದು ಹೇಳೋದಲ್ಲ, ಹೇಳೋದು ಡೈಲಾಗ್ ಹೇಳೋದು. ಹೇಳೋದು 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 ಸರ್ ನಾನು ಸರಿ ಇಲ್ಲ ಹೇಳಪ್ಪ. ಮೇಡಮ್ ಕನ್ಫ್ಯೂಸ್ ಆಗಬೇಡಿ. ಇದು ಹೇಳುವುದು, ಇದು ಹೇಳುವುದು. ಅರ್ಥ ಆಯ್ತಾ? ಓಕೆ, ಕರೆಕ್ಟ್ ಆಗಿ ಹೇಳು. ಹೇಳೋದು ಹೇಳೋದು ಇವಳೇನ್ ಸರ್ ಬಾಯಲ್ಲೇ ಮಾಡ್ತಾಳೆ ಅದನ್ನ. ಸರ್ ನಿಮ್ಗೆ ಗೊತ್ತಾ, ನಾನು ಇದೇ ತರ ಜೊತೆ ಫಂಕ್ಷನ್ ಗೆ ಹೋಗಿದ್ದೆ ಸರ್. ಇದೇ ತರ ಜನ ಸೇರಿದ್ರು ಸರ್. ಸೂಪರ್. ನಾನು ಹೇಳೋದ್ ನೋಡಿ ಇದೇ ತರ ನೆಕ್ಕಿ ನೆಕ್ಕಿ ಬಿಚ್ಚಿದ್ರು. ನೀನು ಉಪ್ಪಿನಕಾಯಿ ಅದ ನೆಕ್ಕಿ ನೆಕ್ಕಿ. ಆಯ್ತು, ಮಾತಾಡ್ಬೇಡ ನೀನು. ಮಾತಾಡಿದ್ರೆ ಬೇರೆನೇ ಹೇಳ್ತೇನೆ. ಸಾರಿ ನೋಡಮ್ಮ, ಇವಾಗ ನಾನು ಹಿಂಗೊಂದು ಸಿಚುವೇಶನ್ ಕೊಡ್ತೀನಿ, ಅದ್ರಲ್ಲಿ ಚೆನ್ನಾಗಿ ಆಕ್ಟ್ ಮಾಡು. ನನ್ನ ನಾಟಕದಲ್ಲಿ ಹಾಕೋತೀನಿ ನನ್ನ. ಓಕೆನಾ? ಏ ಯಾರಾದ್ರೂ ಬಂದ್ರಪ್ಪ ನಮ್ಮ ನಾಟಕದಲ್ಲಿ. ಅಣ್ಣ ಬಾಣ ಬಾಣ ಬಾಣ. ಏ ಮೆಲ್ಲಣ. ಹುಷಾರ್. ಯಾಕ ಆಯ್ತಣ್ಣ ಬಾಣ ಬರ್ತ. ಊರ್ ಬಿಟ್ಟೇ ಹೋಗ್ತಾರ ಅಣ್ಣ. ಯಾರಾದ್ರೂ ಬನ್ನಿಣ್ಣ, ನಾನಿದೀನಿ, ಟೆನ್ಷನ್ ಆಗ್ಬಿಡಿ. ಅಣ್ಣ ನೀನ್ ಇಲ್ಲೇ ಇಷ್ಟ ಎದ್ರಕೊಂತಿಲ್ಲ, ಮದುವೆ ಆಗಿದ್ಯಾ? ಅಣ್ಣ ಯಾರಾದ್ರೂ ಬಾಣ. ಬಂದ್ರು ಫೋನ್ ಹಿಡ್ಕೊಂಡು. ಯಾರು ಇವ್ರು? ಯಾರೋ ಫೋನ್ ಬಂತು. ಅಣ್ಣ ಯಾರಾದ್ರೂ ಬನ್ನಿ ಅಣ್ಣ, ದಯವಿಟ್ಟು ಬನ್ನಿ, ಭಯ ಪಡ್ಬೇಡಿ. ಬಂದ್ರು ನಮ್ಮ ಸಂಗಾರ ಬಂದ್ರು. ಇಲ್ಲಿಬ್ರು ಬಂದ್ರು. ಬರ್ರಿ ನೀವು ಬರ್ರಿ. ಸಂಗಾರ ನೀವು ಬರ್ರಿ. ಇಲ್ಲ ಸಂಗಾರ ಇರ್ಲಿ. ಅಣ್ಣ ನಮಸ್ತೆ ಅಣ್ಣ, ನಿಮ್ಮ ಹೆಸರು? ಧನುಷ್ ಕುಮಾರ್ಗೆ ಬರ್ಲಿ ಜೋರ ಚಪ್ಪಾಳೆ. ತುಂಬಾ ಅಣ್ಣ ಸಿಂಪಲ್. ನನ್ನ ನಾಟಕವೆಲ್ಲ ಇವ್ರನ್ನ ಏನಪ್ಪಾ ಅಂದ್ರೆ ಧನುಷ್ ಅಲ್ವ ಹೆಸರು? ಧನುಷ್ ಮತ್ತೆ ನೀವು ಲವರ್ಸ್. ಅಯ್ಯೋ ಲವರ್ಸ್? ಅವ್ರು ನಿಮ್ ಲವರ್ ಅಂತೆ. ಖುಷಿ ಆಗ್ತಿದ್ಯಾ? ನಿಜ ಅಣ್ಣ ಹೊಡೆದ ಚಾನ್ಸ್. ಆಯ್ತಣ್ಣ ನೋಡಿ, ನೀವು ಪಾರ್ಕ್ ಅಲ್ಲಿ ನಿಂತಿರ್ತೀರಾ, ಅವ್ರು ಓಡ್ಕೊಂಡ್ ಬಂದು ಧನುಷ್ ಅಂತ ಡೈಲಾಗ್ ಹೊಡಿತಾರೆ ಅಷ್ಟೇ. ಓಕೆನಾ ಸರ್? ನೀವು ಪಾರ್ಕ್ ಅಲ್ಲಿ ನಿಂತಿರ್ತಾರ. ಹೀರೋ ಸರ್ ನೀವು ಪಾರ್ಕ್ ಅಲ್ಲಿ ನಿಂತಿರ್ತೀರಾ, ಹೀರೋ ಅಳ್ಳಡಿಸಿ ಕಾಲು ಹೀರೋ ತರ ಅಣ್ಣ. ಪಾಕೆಟ್ ಒಳಗೆ ಕೈ ಹಾಕಣ. ಕಾಲಲ್ಲಿ ಅಡಿಸ್ತಾ ಇರೋ ಅಮ್ಮ. ಬಂದ್ಬಿಟ್ಟು ಡೈಲಾಗ್ ಹೇಳ್ಬೇಕು. ಓಕೆನಾ? ಎಸ್, ರೋಲಿಂಗ್ ಅಂಡ್ ಆಕ್ಷನ್. ಹೇಳ್ಚಿನ್ನು ಚಿನ್ನ. ಓಕೆ ಫುಲ್ ರೆಡಿ ಆಕ್ಷನ್. ಹೇಳ್ಚಿನ್ನು ಇವ್ರು ಪಾರ್ಕ್ ಅಲ್ಲಿ ಇಲ್ಲ, ಬೆಡ್ರೂಮ್ ಅಲ್ಲಿ. ಹೇಳ್ಚಿ ಕರೆಕ್ಟ್ ಆಗಿ ಮಾಡ್ತಾವ್ರ. ಅಂಜು, ನಾನು ನೀನು ಪಾರ್ಕಲ್ಲಿ ಕುಳಿತಾಗ ನಿನ್ನ ಎದೆಯ ಮೇಲೆ ಹಾರಾಗೆ, ನಿನ್ನ ಕಿವಿಯ ಒಳಗೆ ಹೇಳಿದ್ದು ನೆನಪಿದೆಯಾ? ಏನ್ ಹುಡುಕ್ತಾ ಇದೀಯೋ? ಇವ್ರ ಕಿವಿ ಏನ್ ಪಬ್ಲಿಕ್ ಟಾಯ್ಲೆಟ್? ಅಮ್ಮ ಕಿವಿಯ ಒಳಗೆ ಹೇಳಿದ್ದು. ಎಸ್ ಸರ್, ನಾನು ಧನು ಕಿವಿ ಒಳಗೆ ಆರ್ಪಿಕಾಕ ಬಾಕೋ ಹೋಗಿ. ನೋಡಮ್ಮ, ಡೈಲಾಗ್ ಈ ತರ ಹೇಳಿದ್ರೆ ಬರಲ್ಲ. ನಿಂಗೆ ಮಂಡ್ಯ ಭಾಷೆ ಬರುತ್ತಾ? ಒಂದ್ಸಲ ಮಾತಾಡು. ಎಲ್ಲ ಬೆಳೆತದೆ. ಇವಾಗ ನೋಡಿ ಬಂತು ಚಾರ್ತಾನ. ಇನ್ನೊಂದು ಸಖತ್ತಾಗಿರೋ ಆಡಿಷನ್ ಅಣ್ಣ. 2 ವರ್ಷ ಲವ್ ಮಾಡಿ 3ನೇ ವರ್ಷಕ್ಕೆ ನೀವಿಬ್ರು ಮದುವೆ ಆಗಿದ್ದೀರಾ. ಓಕೆ, ನಂದು 2 ಮಕ್ಕಳಾಗಿದೆ. ಸರ್ ಮದುವೆ ಆಗಿ 2 ವರ್ಷಕ್ಕೆ ನಾಟಕ ಕಣ. 2 ವರ್ಷಕ್ಕೆ 2 ಮಕ್ಕಳು ಆಗೋಯ್ತು. ಅವನ್ಗೆ ಟೆನ್ಷನ್, ನಿಂಗೆ ಯಾಕೆ ಟೆನ್ಷನ್? ಚಾರ್ ತಗಬಾ ನೋಡೋಣ. ಇಬ್ಬರು ಮದುವೆ ಆಗಿದೆ, ನೀನು ಹೊರಗಡೆ ಕೆಲ್ಸಕ್ಕೆ ಅಂತ ಹೋಗಿದ್ಯಾ, ಬರುವಾಗ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗಿದ್ಯಾ. ಇದೊಂದು ಬಾಳ ಇಲ್ಲಿ ಇಡೋಣ. ಓಕೆನಾ? ಈಗ ನೀನು ಸತ್ತೋಗಿರೋ ಒಂದು ನಿಮಿಷ. ಯಾಕೆ? ಬಸ್ ಎದ್ದು ನಿಂತ್ಕೊಳ್ಳಿ. ಹಿಂದೆ ನಮ್ಮ ಬಾಸ್ ಅವ್ರಿಗೆ ನಮಸ್ಕಾರ ಹಾಕೊಂಡ್ಬಿಡ್ತೀವಿ. JT ಬಾಸ್. ಸೂಪರ್ ಬಾಣ ಕೂತ್ಕೋಣ. ನೋಡಮ್ಮ, ನಿನ್ನ ಗಂಡ ಸತ್ತೋಗಿದ್ದಾನೆ. ಸತ್ತೋಗಿರಂತಾರ ನಾವು ಆಕ್ಟ್ ಮಾಡೋಣ. ಸತ್ತೋಗೋಣ. ಕಣ್ಮುಚ್ಚಣ. ಸತ್ತೋಗೋಣ, ನಿದ್ದೆ ಮಾಡ್ತಾನೆ. ಸೂಪರ್. ನೋಡೋಣ. ನೋಡಕ್ಕ, ನಿನ್ ಗಂಡ ಸತ್ತೋಗಿದ್ದಾನೆ. ಗಂಡ ಸತ್ತೋಗ ಏನ್ ಮಾಡ್ತಿದ್ಯೋ? ಸುಮ್ನೆ ನಾನಿಲ್ವ ಹೇಳ್ತೀನಿ ಬಿಡು. ಗಂಡ ಸತ್ತೋಗಿದ್ದಾನೆ. ಗಂಡ ಸತ್ತಾಗ ಹೆಂಗ ಅಳ್ತ. ಯಾಕೋ ಪಾಪ ಮುಚ್ಚಬೇಕಲ್ಲ. ಬೇಜಾರಾಗ್ಬೇಡಣ. ಹೋಗಿದೆ 4 ದಿನ ಆಯ್ತು. ಎದಳ್ಬಾರ್ದು ಹೆಣ. ಬೇಡಣ. ಸಾಕು ಅವರೇ ಚೆನ್ನಾಗ್ ಮಾಡ್ತಾವ್ರೆ. ನೋಡಿ, ಗಂಡ ಸತ್ತೋಗಿದ್ದಾನೆ.
ಹೆಂಡತಿ ಹೆಂಗ್ ಅಳ್ತಾರ ಅಂತ ಆಕ್ಟ್ ಮಾಡಿ ತೋರಿಸ್ಬೇಕು ನೀನು. ಓಕೆ ಸರ್. ಓಕೆ ಹಾ. ಅಣ್ಣ ಸತ್ತೋಗಣ. ಕಣ್ಣು ಮುಚ್ಚೇಳ. ಓಕೆ ರೋಲಿಂಗ್ ಅಂಡ್ ಆಕ್ಷನ್. ಏ